ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಊರೂರಲ್ಲೂ ಮಳೆಯಾಗ್ತಾ ಇದ್ದು ಎಲ್ಲೆಂದರಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಿದೆ. ಪುನರ್ವಸು ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಪುನರ್ವಸು ಮಳೆ ಏನಿದೆ, ಆ ಮಳೆಯ ಅಬ್ಬರಕ್ಕೆ ಶಿವಮೊಗ್ಗದಲ್ಲಿ ಒಂದು ರೀತಿಯಲ್ಲಿ ಸಂತಸದ ಜೊತೆಗೆ ಒಂದಿಷ್ಟು ಆತಂಕ ಕೂಡ ಹೆಚ್ಚು ಮಾಡಿದೆ ಅಂತಲೇ ಹೇಳ್ಬೋದು. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಯ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ಜೀವ ನದಿಗಳು ಮೈತುಂಬಿ ಹರಿತಾ ಇದೆ. ಮಳೆ 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 ಒಂದು ತಿಂಗಳ ನಂತರ ಕರುನಾಡಲ್ಲಿ ಮತ್ತೆ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ. ಮಹಾಮಳೆ ಪ್ರಾರಂಭವಾದ್ರೆ ವರುಣದೇವನ ಹೊಡೆತ ಹೇಗಿರುತ್ತೆ ಅನ್ನೋದನ್ನ ಮನವರಿಕೆ ಮಾಡೋದಿಕ್ಕೆ ಶುರು ಮಾಡಿದ್ದಾನೆ. ಹಿಡಿದ ಮಳೆ ನಿಲ್ತಿಲ್ಲ, ಹೊತ್ತು ಗೊತ್ತು ಅಂತ ನೋಡ್ತಿಲ್ಲ. ಮೇಲಿಂದ ಮೇಲೆ ಮಳೆಯಾಗ್ತಿದ್ದು ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಯ ಜನ ಕಂಗಾಲಾಗಿ ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮುಂಗಾರಿನ ಸುನಾಮಿ. ಮಲೆನಾಡು ಮಳೆಗೆ ಜನ ಕಂಗಾಲಾಗಿ ಹೋಗ್ತಿದ್ದಾರೆ. ಮಳೆಯ ಜೊತೆಗೆ ಬಿರುಗಾಳಿ ಅಬ್ಬರಿಸುತ್ತಿದ್ದು ಕೊಪ್ಪ ತಾಲೂಕಿನ ಉತ್ತಮೇಶ್ವರದ ಅಗ್ರವಳ್ಳಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಬಿರುಗಾಳಿ ಹೊಡೆತಕ್ಕೆ 60ಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕಚ್ಚಿವೆ. ರೈತರು ಕಣ್ಣೀರಿಡುತ್ತಿದ್ದಾರೆ. ಪುನರ್ವಸು ಮಳೆ ಶುರುವಾಗಿದ್ದೇ ಆಗಿದ್ದು ಬರದ ಕಾರ್ಮೋಡಕ್ಕೆ ಬರೆ ಬೀಳ್ತಿದೆ. ಅರ್ಧಕ್ಕರ್ಧ ರಾಜ್ಯದಲ್ಲಿ ಭರ್ಜರಿ ಮಳೆಯಾಗ್ತಿದೆ. ಅದರಲ್ಲೂ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆಯ ರೌದ್ರಾವತಾರ ಹೇಳತೀರದಾಗಿದೆ. ಚಿಕ್ಕಮಗಳೂರಲ್ಲಿ 3-4 ದಿನದಿಂದ ಸುರಿತಿರೋ ಮಳೆಗೆ ಭೂಲೋಕದ ಸ್ವರ್ಗವೇ ಸೃಷ್ಟಿಯಾದಂತಾಗಿದೆ. ಮೂಡಿಗೆರೆ ಬೆಳ್ತಂಗಡಿ ಗಡಿಯಲ್ಲಿರೋ ಬಂಡಾಜಿ ಜಲಪಾತ ಮೈದುಂಬಿ ಧುಮ್ಮಿಕ್ಕುತ್ತಿದ್ದು ಹೊಸ ಲೋಕವೇ ಸೃಷ್ಟಿಯಾದಂತಾಗಿದೆ. 100 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಜಲಪಾತದ ದೃಶ್ಯ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಅದರಲ್ಲೂ ಕೆಲವೊಬ್ಬರು ಹುಚ್ಚಾಟ ಆಡೋದು ನಿಲ್ಲಿಸುತ್ತಿಲ್ಲ. ಟ್ರಕ್ಕಿಂಗ್ ಮೂಲಕ ಬರ್ತಿರೋ ಪ್ರವಾಸಿಗರು ಜಲಪಾತದ ಮೇಲ್ಭಾಗದಲ್ಲಿ ಸೆಲ್ಫಿಗೆ ಮುಗಿಬೀಳ್ತಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಳೆರಾಯ ಹುಚ್ಚೆದ್ದು ಸುರಿತಿದ್ದಾನೆ. ಕಳಸ ತಾಲೂಕಿನಲ್ಲಿ ಎಡಬಿಡದೆ ಮಳೆಯಾಗ್ತಿರೋದ್ರಿಂದ ಎಸ್ಕೆ ಮೇಗಲ್ ಕೊನಗೋಡು ಸಂಪರ್ಕ ಬಂದ್ ಆಗಿದೆ. ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಮಲೆನಾಡಿನಲ್ಲಿ ಮಳೆ ಅಬ್ಬರ ಶುರುವಾಗ್ತಿದ್ದಂತೆ ಚಾರ್ಮಾಡಿ ಘಾಟಿನಲ್ಲಿ ಜಲಪಾತಗಳ ಜಲವೈಭವ ಶುರುವಾಗುತ್ತೆ. ಘಾಟಿಯ ರಸ್ತೆಯುದ್ದಕ್ಕೂ ಜಲಪಾತಗಳು ಸೃಷ್ಟಿಯಾಗಿದ್ದು ಪ್ರವಾಸಿಗರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಬಂಡೆಗಳ ಮೇಲಿಂದ ಧುಮ್ಮಿಕ್ಕೋ ಹಾಲ್ನೊರೆಯ ನೀರನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಜನ ಮುಗಿಬೀಳ್ತಿದ್ದಾರೆ. ಸ್ವಾಮಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಸಂಪರ್ಕ ಕೊಂಡಿಯಾಗಿರುವ ಚಾರ್ಮಾಡಿ ಘಾಟ್ ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಬಾಳೂರು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಚಾರ್ಮಾಡಿ ಘಾಟ್ ನಲ್ಲಿ ಪ್ರತಿ ಮಳೆಗಾಲದಲ್ಲಿಯೂ ಕೂಡ 100 ಕೃತಕ ಜಲಪಾತಗಳು ಸೃಷ್ಟಿಯಾಗ್ತಕ್ಕಂಥದ್ದು. 100 ಅಡಿ ಎತ್ತರದ ಬಂಡೆ ಕಲ್ಲುಗಳ ಮೇಲಿನಿಂದ ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಈ ಒಂದು ಜಲಪಾತಗಳನ್ನ ನೋಡ್ಲಿಕ್ಕೆ ಪ್ರವಾಸಿಗರು ಮುಂದಾಗ್ತಕ್ಕಂಥದ್ದು. ಮಳೆ ಅಬ್ಬರ ಜೋರಾಗ್ತಿದ್ದಂತೆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಶೃಂಗೇರಿ ತಾಲೂಕಿನ ಸಿರಿಮನೆ ಜಲಪಾತ ಮೈದುಂಬಿ ಧುಮ್ಮಿಕ್ಕುತ್ತಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಹಾಮಳೆ ಆರ್ಭಟ. ಜೂನ್ ತಿಂಗಳಲ್ಲಿ ಕೈಕೊಟ್ಟಿದ್ದ ಮಳೆರಾಯ ಜುಲೈ ತಿಂಗಳಲ್ಲಿ ಲೆಕ್ಕ ಚುಕ್ತ ಮಾಡ್ತಿರುವ ಹಾಗೆ ಕಾಣಿಸ್ತಿದೆ. ಬಿಟ್ಟು ಬಿಡದೆ ಮಳೆ ಸುರಿತಿದ್ದು ಅಂಕೋಲಾ ತಾಲೂಕಿನ ಹಾರವಾಡದಲ್ಲಿ ಕಡಲ ಕೊರೆತದ ಆತಂಕ ಶುರುವಾಗಿದೆ. ಮಳೆಯ ಆರ್ಭಟದ ಜೊತೆಗೆ ಬಿರುಗಾಳಿ ಬೀಸ್ತಾ ಇರೋದ್ರಿಂದ ರಕ್ಕಸ ಅಲೆಗಳು ದಡಕಪ್ಪಳಿಸುತ್ತಿದ್ದು 2 ಮನೆಗಳು ಸಮುದ್ರ ಪಾಲಾಗುವ ಭೀತಿ ಎದುರಾಗಿದೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಎನ್ನುವಂತ ಒಂದು ಗ್ರಾಮದಲ್ಲಿದ್ದೇವೆ. ಈ ಹಾರವಾಡ ಗ್ರಾಮದಲ್ಲಿ ಕಡಲ ಅಲೆಗಳ ಅಬ್ಬರಕ್ಕೆ ಯಾವ ರೀತಿ ಕಡಲ ಕೊರೆತ ಆಗಿದೆ ಎನ್ನುವಂತ ಬಗ್ಗೆ ನಾವು ನಿಮ್ಗೆ ಇಲ್ಲಿ ದೃಶ್ಯಾವಳಿ ಮೂಲಕ ತೋರಿಸ್ತಾ ಇದ್ದೀವಿ. ಈಗಾಗಲೇ 2 ಮನೆಗಳು ಸಮುದ್ರದ ಆಪೋಷಣವನ್ನ ಪಡೆದುಕೊಂಡಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣ ದೇವ ಕೇಕೆ ಹಾಕ್ತಿದ್ದಾರೆ. ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಭರ್ಜರಿ ಮಳೆಯಾಗ್ತಿದೆ. ಹೊಸನಗರ ತಾಲೂಕಿನಲ್ಲಂತೂ ಮಳೆಯ ಅವಾಂತರ ಹೇಳತೀರದಂತಾಗಿದೆ. ಜಸ್ಟ್ 2 ದಿನಗಳಲ್ಲಿ 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕಚ್ಚಿದ್ದು 10 ಊರುಗಳು ಕತ್ತಲಲ್ಲಿ ಮುಳುಗಿವೆ.
ಸಾಗರ ತಾಲೂಕಿನಲ್ಲೂ ವರುಣನ ಅಬ್ಬರ ಹೇಳತೀರದಂತಾಗಿದೆ. ಬಿರುಗಾಳಿ ಸಹಿತ ಸುರಿತಿರೋ ಮಳೆಗೆ ಮನೆಯ ಮೇಲ್ಛಾವಣಿಗಳು ದಿಕ್ಕಾಪಾಲಾಗಿವೆ. ಮಂಜುನಾಥ್ ಅನ್ನೋರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಕುಸಿಯೋ ಸೂಚನೆ ಸಿಗ್ತಿದ್ದಂತೆ ಎಲ್ಲರೂ ಹೊರಬಂದಿದ್ದಾರೆ. ಹೀಗಾಗಿ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ಮಲೆನಾಡಿನಲ್ಲಿ ಭಾರೀ ಮಳೆಯಾಗ್ತಿರೋ ಪರಿಣಾಮ ಜಲಾಶಯಗಳಿಗೆ ಜೀವಕಳೆ ಬಂದಿದೆ. ಲಿಂಗನಮಕ್ಕಿ, ತುಂಗಾ ಹಾಗೂ ಭದ್ರಾ ಜಲಾಶಯಗಳ ಒಳಹರಿವು ಕ್ಷಣ ಕ್ಷಣಕ್ಕೂ ಹೆಚ್ಚಳವಾಗ್ತಿದೆ. ನಾವೀಗ ಶಿವಮೊಗ್ಗದ ಗಾಜನೂರು ಡ್ಯಾಮ್ನ ಬಳಿ ಇದ್ದೀವಿ. ತುಂಗಾ ನದಿಗೆ ಇರುವಂಥ ಗಾಜನೂರು ಡ್ಯಾಮ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯವನ್ನು. ಶಿವಮೊಗ್ಗದ ಗಾಜನೂರು ಡ್ಯಾಮ್ನಲ್ಲಿ ಈಗಾಗಲೇ ತುಂಬುವ ಹಂತಕ್ಕೆ ಬಂದಿದೆ. ಇದು 3.2 TMC ಇರುವಂಥ ಡ್ಯಾಮ್ ಆಗಿದೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತುಂಬಿರುವಂಥ ಡ್ಯಾಮ್ ಆಗಿದೆ. ಈ ಡ್ಯಾಮಿಗೆ ಈಗ ಒಳಹರಿವು ಕೂಡ ಹೆಚ್ಚಾಗಿದೆ. ತೀರ್ಥಹಳ್ಳಿ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಿದ್ದು ಆಗುಂಬೆ ಮಾರ್ಗದ ಕೌರಿಹಕ್ಲು ಬಳಿ ರಸ್ತೆಗೆ ನೀರು ನುಗ್ಗಿದೆ. ಗದ್ದೆಗಳೆಲ್ಲ ಕೆರೆಗಳಂತಾಗಿದ್ದು ರಸ್ತೆಯೇ ಕಾಣದಂತಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮುಂಗಾರಿನ ಹೊಡೆತ ಜೋರಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆಯಾಗ್ತಿರೋ ಪರಿಣಾಮ ಕರಾವಳಿಯ ಜೀವ ನದಿಗಳಿಗೆ ಜೀವಕಳೆ ಬಂದಿದೆ. ನೇತ್ರಾವತಿ, ಫಲ್ಗುಣಿ ನದಿಗಳು ತುಂಬಿ ಹರಿಯೋದಿಕ್ಕೆ ಶುರುವಾಗಿದ್ದು ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನ ಹರಿವು ಹೆಚ್ಚಳವಾಗಿದೆ. ಫಲ್ಗುಣಿ ನದಿ ಕೂಡ ಹುಚ್ಚೆದ್ದು ಹರಿತಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಯ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ಜೀವ ನದಿಗಳು ಮೈತುಂಬಿ ಹರಿತಾ ಇದೆ. ನಾವೀಗ ಮಂಗಳೂರಿನ ಫಲ್ಗುಣಿ ನದಿಯಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಫಲ್ಗುಣಿ ನದಿಯ ದಡದಿಂದ ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಹಳ್ಳ, ನದಿ, ತೊರೆಗಳು, ಹೊಳೆಗಳು ತುಂಬಿ ಹರಿತಾ ಇದೆ. ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದ್ದು 2 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬಿರುಗಾಳಿ ಜೊತೆಗೆ ಭಾರೀ ಮಳೆಯಾಗ್ತಿರೋದ್ರಿಂದ ಕಡಲ ತೀರದಲ್ಲಿ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸುರಿತಿರೋ ಮಳೆಯಿಂದಾಗಿ ವರದಾ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಇದರ ಪರಿಣಾಮ ಹಾವೇರಿ ಜನರಲ್ಲಿ ಮಂದಹಾಸ ಮೂಡಿದೆ. ನದಿ ನೀರಿನ ಒಳಹರಿವು ಹೆಚ್ಚಾಗಿದ್ದರಿಂದ ರೈತರು ಖುಷಿಯಾಗಿದ್ದಾರೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ 2-3 ದಿನಗಳಿಂದ ಕೂಡ ವಿಪರೀತ ಮಳೆ ಆಗ್ತಾ ಇದ್ದಾರೆ. ಇದೇ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ವರದಾ ನದಿಗೆ ಕೂಡ ಒಳ ಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ವರದಾ ನದಿ ಹರಿತಾ ಇದೆ ಎಂಬುದನ್ನು ಕೂಡ ನೀವು ಕಣ್ತುಂಬಿಕೊಳ್ತಾ ಇದ್ದೀರಿ. ಹೀಗಾಗಿ ದಿನದಿಂದ ದಿನಕ್ಕೆ ಕೂಡ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ರೈತರ ಮುಖದಲ್ಲಿ ಕೂಡ ಈಗಾಗಲೇ ಮಂದಹಾಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯಲ್ಲೂ ಮಹಾಮಳೆಯಾಗ್ತಿದ್ದು ಎಲ್ಲೆಂದರಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಇದರ ಮಧ್ಯೆ ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಫಾಲ್ಸ್ಗೆ ಬಂದಿದ್ದ ವಿದ್ಯಾರ್ಥಿಗಳು ಸಾವನ್ನ ಗೆದ್ದು ಬಂದಿದ್ದಾರೆ. ಪ್ರವಾಸಕ್ಕೆ ಬಂದ ವಿದ್ಯಾರ್ಥಿಗಳು ಅಪಾಯದ ಸ್ಥಳಕ್ಕೆ ತೆರಳಿ ಪರದಾಡ್ತಿದ್ರು. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ರಿಂದ ಹೊರಬರೋದಿಕ್ಕಾಗದೆ ಕಂಗಾಲಾಗಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ವಿದ್ಯಾರ್ಥಿಗಳ ಜೀವ ಉಳಿಸಿದ್ದಾರೆ. ಒಟ್ನಲ್ಲಿ ಬರದ ಭೀತಿಯಲ್ಲಿ ಕರುನಾಡಿನಲ್ಲಿ ವರುಣದೇವ ಕಣ್ತಿರುಗಿದ್ದಾನೆ. ಅರ್ಧಕರ್ಧ ಕರುನಾಡಲ್ಲಿ ಭರ್ಜರಿ ಮಳೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.